ಹಾಯ್ ಎಲ್ಲರಿಗೂ. ಇವತ್ತು ಶ್ರೀ ಅಡುಗೆ ಚಾನಲಿಂದ ಜವಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಸೂಪರಾಗಿರುತ್ತೆ. ಈ ಥರ ಸೋಸಿಬಿಟ್ಟು ನಾರೆಲ್ಲ ತೆಗೆದುಬಿಟ್ಟು ಒಂಚೂರು ಹುರ್ಕೋಬೇಕು. ಎಣ್ಣೆ ಏನೂ ಹಾಕಬಾರ್ದು. ಇನ್ನು ಒಗ್ಗರಣೆಗೆ ಒಂಚೂರು 2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿನ ಕುಟ್ಟಿ ಹಾಕಬೇಕು. ಯಾಕಂದರೆ ಸೇಮ್ ಇರೋದ್ರಿಂದ ತಿಂದುಬಿಟ್ರೆ ಖಾರ ಖಾರ ಆಗುತ್ತೆ. ಅದಕ್ಕೋಸ್ಕರ ಒಂಚೂರು ಕುಟ್ಟಿ ಅಥವಾ ಮಿಕ್ಸಿಲಿ ರನ್ ಮಾಡಿಬಿಟ್ಟು ಹಾಕಿ. ಈ ಉತ್ತರ ಕರ್ನಾಟಕ ಕಡೆ ಹಸಿ ಖಾರ ಅಂತ ಮಾಡಿಟ್ಕೊಳ್ತಾರೆ. ಸೂಪರಾಗಿರುತ್ತೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳಿಬಿಟ್ಟು. ಇನ್ನು ಎಣ್ಣೆ ಕಾದಿತ್ತು, ಒಂಚೂರು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಏನು ಬೇಡ, ಒಗ್ಗರಣೆಗೆ ಡಿಫ್ರೆಂಟಾಗಿ ಬರುತ್ತೆ. ಕರಿಬೇವು ಅಷ್ಟೇ, ಆಪ್ಷನಲ್ಲು. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಇನ್ನು ಸಾಸಿವೆ ಸಿಡಿಬೇಕಾದ್ರೆ ಆ್ಯಸ್ ಯೂಶುವಲ್ ನಾನು ಮುಚ್ಚುತ್ತೀನಿ. ಯಾಕಂದರೆ ಹೇಳ್ತೀನಲ್ಲ, ಆಚೆ ಈಚೆ ಎಲ್ಲ ಹೋಗುತ್ತೆ, ಸಿಡಿಯುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇನ್ನು ಈರುಳ್ಳಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 kg ತೊಗೊಂಡಿದ್ದೀನಿ ಜವಳಿಕಾಯಿ. ಎಲ್ಲ ಹಿಂದಿನ ದಿನವೇ ಸೋಸಿಬಿಟ್ಟು ಇಟ್ಕೊಂಡಿದ್ದೆ. ಬೆಳಿಗ್ಗೆ ಹೊತ್ತು ಬೇಗ ತಿಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಶ್ರಾವಣ ಶುಕ್ರವಾರ ಅಂತ ಹೇಳ್ಬಿಟ್ಟು ನಾನು ಪೂಜೆ ಲೇಟ್ ಆಗುತ್ತೆ ಅಂತ ನಮ್ಮನೆಯವರೇ ಪೂಜೆ ಮಾಡಿ ಆಫೀಸಿಗೆ ಹೋದ್ರು, ಸ್ಕೂಲ್ಗೆ ಹೋದ್ರು. ಹಾಗಾಗಿಬಿಟ್ಟು ಇನ್ನು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ 1-2 ಸ್ಪೂನು. ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡೋದಾದರೆ 1-2 ಸ್ಪೂನ್ ಆದರೆ ಸಾಕು. ಇನ್ನು ಕಡಲೆಬೇಳೆ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ದೆ, ಹೇಳಿದ್ನಲ್ಲ. ಒಂಚೂರು ಜಾಸ್ತಿ ಹಾಕೋದಾದರೆ ರನ್ ಮಾಡ್ಕೊಳ್ಳಿ. ಇದು ಸಖತ್ತು ಖಾರ ಇದೆ. 4 ಅಥವಾ 3 ಹಾಕಿದರೆ ಸಾಕು, ಅಷ್ಟು ಖಾರ ಆಗುತ್ತೆ. ಈಗ ಹೆಚ್ಚೋ ಬದಲು ಈ ಥರ ಹಾಕ್ಕೊಳ್ಳಿ, ಡಿಫ್ರೆಂಟಾಗಿರುತ್ತೆ ಜವಳಿಕಾಯಿ ಪಲ್ಯಕ್ಕೆ. ಇನ್ನು ಒಂಚೂರು ಫ್ರೈ ಆದಮೇಲೆ ಈರುಳ್ಳಿ, ದಪ್ಪದೊಂದು ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ. ಒಂಚೂರು ಬ್ರೌನ್ ಆಗೋ ತನಕ ಅದಕ್ಕೆ ಅರಶಿನ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಬೇಡ, ಖಾರ್ಚಾಗುತ್ತೆ ಅಂತ ಹೇಳಿದ್ರೆ, ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿದ್ರೆ ಖಾರ ಪುಡಿ ಹಾಕ್ಕೊಳ್ಳಿ. ಆಪ್ಷನಲ್ಲು. ಖಾರ ಪುಡಿ ಬೇಕಾದ್ರೂ ಹಾಕ್ಕೋಬೋದು, ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ಒಂಚೂರು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ತುಂಬ ಹಿಡಿಯೋದಿಲ್ಲ ಜವಳಿಕಾಯಿ ಪಲ್ಯಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾರಿಗೆಲ್ಲ ಕನ್ನಡತಿ ಅಡುಗೆ ಬದಲು ಶ್ರೀ ಅಡುಗೆ ಅಂತ ಹೇಳಿಬಿಟ್ಟು ನೇಮ್ ಇಟ್ಟಿದ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶ್ರೀ ಅಂದರೆ ಹೇಳಿದ್ನಲ್ಲ, ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂಥೇಳಿ, ಶುಭ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕೋ ಮನಸ್ಸಿಗೆ ತೋಸ್ತು, ಅದಕ್ಕೋಸ್ಕರನೇ ನೇಮ್ನ ಚೇಂಜ್ ಮಾಡಿದೆ. ಇನ್ನು ಧನಿಯಾ ಪುಡಿ ಎಕ್ಸ್ಟ್ರಾ ಮಾಡಿಟ್ಕೊಂಡಿರ್ತೀನಿ. ಇದಕ್ಕೆ ಬೇಕಾದರೆ ಹುಚ್ಚೆಳ್ಳು ಅಥವಾ ಗೋರೆಳ್ಳು ಅಂತ ಹೇಳ್ತಾರೆ, ಕಡಲೆ ಬೀಜದ ಪುಡಿ, ಶೇಂಗಾ ಪುಡಿ ಎಲ್ಲ ಹಾಕ್ಕೊಳ್ತಾರೆ. ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. 1 ಟೊಮೊಟೊ ಆದರೆ ಸಾಕು, 1/4 kgಗೆ. ಹುಳಿ ಟೊಮೊಟೊ ದಪ್ಪದ್ದು, ಬಾದಾಮಿ ಟೊಮೊಟೊ ಸಣ್ಣದಿದ್ದರೆ 1-2-3 ಹಾಕ್ಕೊಳ್ಳಿ. ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಜವಳಿಕಾಯಿ ಹುರಿದಿಟ್ಟಿದ್ದನ್ನ ಹಾಕ್ಕೊಳ್ಳಿ. ಕಾಯಿ ತುರಿ ಒಂಚೂರು, ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊಂಡ್ರೆ ಆಯಿತು. ಒಂಚೂರು ನೀರು ಹಾಕ್ಕೊಂಡು ವಿಶಲ್ ಮಾಡಿದ್ರೆ ಸಾಕು. ಹಂಗೆ ಮಾಡ್ತಾಯಿದ್ದೆ, ಬಟ್ ಲೇಟಾಗಿ ಹೋಗುತ್ತೆ ಅಂತ ವಿಶಲ್ಗೆ ಹಾಕ್ಬಿಟ್ರೆ. ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದಾದರೆ ಚೆನ್ನಾಗಿರುತ್ತೆ. ಅದರಲ್ಲೇ ನಿಧಾನಕ್ಕೆ ಉರಿ ಇಟ್ಕೊಂಡು ಮಾಡಿದ್ರಂತೂ ಟೇಸ್ಟು ಸೂಪರಾಗಿರುತ್ತೆ. ವಿಶಲಿಗೆ ಹಾಕೋಕ್ಕಿಂತ ಹಂಗೆ ಮಾಡಿದ್ರೆ ಸೂಪರಾಗಿರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂಚೂರು ಮೀಡಿಯಮ್ ಉರಿ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಆಯಿತು. 1/2 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನೀರಿನ ಅಂಶ ಇರಲ್ಲ. ಅದಕ್ಕೋಸ್ಕರ ಕಾಯಿ ತುರಿ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ತುರಿದು ಇಟ್ಕೊಂಡಿರ್ತೀನಿ ನಾನು ಯಾವಾಗ್ಲೂ ಫ್ರಿಜ್ಜಲ್ಲಿ. ಸೊ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಮಾಡಾದ್ಮೇಲೆ ಬೇಕಾದರೂ ಹಾಕಿ, ಹೆಂಗೆ ಬೇಕಾದ್ರೂ ಮಾಡ್ಬೋದು. ರುಚಿ ಅಂತೂ ಸೂಪರಾಗಿರುತ್ತೆ. ಚಪಾತಿ, ರೊಟ್ಟಿಗೆ ಸೂಪರಾಗುತ್ತೆ. ಆಮೇಲೆ ತಿಳಿ ಸಾರಿಗೂ ಬೇಕಾದರೆ ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಹಾಕ್ಕೋಬೋದು. ಈ ಥರ ವಿಶೇಷವಾಗಿ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಎಲ್ಲ ಸಪೋರ್ಟ್ ಮಾಡಿ ನೋಡೋಣ ಈ ಚಾನಲ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬೇರೆಯವರಿಗೆಲ್ಲ ಶೇರ್ ಮಾಡಿ. ಇನ್ನು ಒಂಚೂರು ಕೊತ್ತಂಬರಿ ಬಿಡಿಸಿ ತೊಳೆದ್ಬಿಟ್ಟು ಹಾಕ್ಕೊಂಡೆ. ಒಂದು 2-3 ವಿಷಲ್ ಮಾಡಿದ್ರೆ ಸಾಕು. ಹೇಳಿದ್ನಲ್ಲ, ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡೆ, ಜಾಸ್ತಿ ನೀರು ಹಾಕ್ಕೊಳ್ಳಿಲ್ಲ. ಜಾಸ್ತಿ ನೀರು ಥರ ಅನಿಸಿದರೆ ಚೆನ್ನಾಗಾಗಲ್ಲ. 2-3 ವಿಷಲ್ ಮಾಡ್ಕೊಳ್ಳಿ. ಇನ್ನು ರುಚಿಯಾದ ಪಲ್ಯ ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು. ಎಲ್ಲರಿಗೂ ಬಾಯ್.